ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋಗೆ ನಾನು ಈಗೇನು ನೋಡ್ರಿ, ಮುಂದಿನ ವಾರ ಅಂದರೆ 17ನೇ ತಾರೀಕಿಂದ ಅಧಿಕ ಮಾಸ ಸ್ಟಾರ್ಟ್ ಆಗ್ತದೆ. ಅಂದರೆ ಅಧಿಕ ಮಾಸ ಶುರುವಾಗ್ತದೆ. ಈ ಅಧಿಕ ಮಾಸ ಏನಂದ್ರೆ ಅಧಿಕ ಫಲವನ್ನು ಕೊಡುವಂಥ ಇದು ಅಧಿಕ ಮಾಸ ಏನದ ಅಗದಿ ಶ್ರೇಷ್ಠವಾದದ್ದು ನೋಡ್ರಿ. ನಾವೇನದ ದೇವ್ರ ಭಗವಂತಂದು ಏನದ ಅದು ಒಂದು ಪೂರ್ಣ ಒಂದು ತಿಂಗಳು ನಾವು ಪರಮಾತ್ಮನ ಧ್ಯಾನ, ಪೂಜೆ, ಜಪ, ದಾನ, ಧರ್ಮ ಮಾಡೋದ್ರಿಂದ ಏನದ ನಮ್ದೆಲ್ಲ ಪಾಪ ಕಳೀತದೆ ಅಂತ ಹೇಳ್ತಾರೆ. ಹೀಗಾಗಿ ಅಧಿಕ ಮಾಸ ಏನದ ಭಾಳ ಶ್ರೇಷ್ಠ ಆದದ್ದು. ಮತ್ತು ಅವಾಗ ಏನದ ದಾನ ಕೊಡ್ತೀವಿ ನಾವು, ಅಂದರೆ 33 ಬಾಗಣ ಕೊಡ್ತೀವಿ. 33 ಏನದ ನಾವು ಮಾಡಿ ಮನೆಯೊಳಗೆ ಸ್ವೀಟ್ ಮಾಡಿ ಏನದು 33 ಏನದ ದಾನ ಕೊಡೋದಿರ್ತದೆ. ನಿಮಗೇನು ಶಕ್ತಿ ಇರ್ತದೆ ಅದನ್ನು ದಾನ ಮಾಡೋದಿರ್ತದೆ. ಆ ದಾನ ಸಲುವಾಗಿ ಏನದ ನಾವು ಮನೆಯೊಳಗೆಲ್ಲ ತಯಾರಿ ಮಾಡ್ಕೊಂಡ್ರೆ ಮನೆಯೊಳಗೆ ಮಾಡಿ ಕೊಟ್ರೆ ಭಾಳ ಚಲೋ ನೋಡ್ರಿ. ಈ ಕರ್ದದ್ದು ಅಂದ್ರೆ ಅಪೂಪ ದಾನ ಅಂತ ಹೇಳ್ತಾರೆ. ಕರ್ದದ್ದು ಕೊಟ್ರೆ ಭಾಳ ಚಲೋ. ಅಂದರೆ ಈಗ ಅನಾರಸ ಅಂದರೆ ಎಲ್ಲರಿಗಿಂತ ಶ್ರೇಷ್ಠ ಆದದ್ದು ಅನಾರಸ ಕೊಡಬೇಕು ಅಂತ ಹೇಳ್ತಾರೆ. ಅದು ಇಲ್ಲಾಂದರೆ ಕರ್ಚಿಕಾಯಿ ಮಾಡಿಕೊಡ್ಬೋದು, ಇಲ್ಲ ನಿಮಗೆ ಅಂಟು ಉಂಡಿ ಕೊಡ್ಬೋದು, ಇಲ್ಲಾಂದರೆ ಪುಟಾಣಿ ಉಂಡಿ, ಪುಟಾಣಿ ಕರ್ದಂಟು, ಕರ್ಚಿಕಾಯಿ. ಆಮೇಲೆ ನಾವು ಸಿಹಿ ತಿನ್ನಂಗಿಲ್ಲ ಅಂದರೆ ಖಾರದ್ದು ಕೊಡ್ಬೋದು. ಎಲ್ಲರಿಗಿಂತ ಶ್ರೇಷ್ಠ ಸಿಹಿ ಕೊಟ್ಟರೆ ಚಲೋ. ಇಲ್ಲ ಚಕ್ಲಿ, ನಿಪ್ಪಟ್ಟು ಇಂಥ ಸತೆ ಕೊಡ್ತಾರೆ. ಮತ್ತು ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಸತೆಗೆ ಏನದ ದಾನ ಕೊಡ್ತಾರೆ. ಅರಿಶಿನ, ಕುಂಕುಮ, ಮುತ್ತೈದು ಬ್ರಾಹ್ಮಣಕ್ಕೆ ಕರೆದು ವಸ್ತ್ರ ಹೀಗೆಲ್ಲ ದಾನ ಮಾಡೋದೇನದ ಇದು ಒಂದು ತಿಂಗಳ ಪೂರ್ಣ ಏನದ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ ಒಂದು ತಿಂಗಳು ಅಂತ ಹೇಳ್ಬೋದು. ಮತ್ತು ನೀವು ಎಷ್ಟು ದಾನ ಮಾಡ್ತೀರಿ ಅಷ್ಟು ನಮ್ಗೆ ಏನದ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆ ದಾನ ಮಾಡೋದು ಸಲುವಾಗಿ ಏನದ ನಾವೀಗ ಅಂದರೆ ಬಾಗಣ ಕೊಡೋದು ಏನಿರ್ತದೆ ಅದರದೆಲ್ಲ ಒಂದು ನಾವು ಈಗಂದನೇ ತಯಾರಿ ಮಾಡಿಟ್ಕೊಂಡ್ರೆ ನಮಗೆ ಮನೆಯೊಳಗೆ ಅಗ್ರಿ ಸರಳಾಗಿ ನಾವೇನದ ಒಬ್ಬರ ಆತು, ನೀವು ಮನೆಯೊಳಗೆ ಜನ ಇದ್ರ ಸತ್ಯಕಾತು ಎಲ್ಲ ಮಾಡ್ಕೊಳ್ಳಿಕ್ಕೆ ಅಗ್ರಿ ಸರಳ ಆಗ್ತದೆ ನೋಡ್ರಿ. ಈಗ ನಾ ಮೊದಲೇಕೆ ಏನದ ಇಲ್ಲಾನು ಒಂದು ವಾಟಗ ಅಕ್ಕಿ ತೊಗೊಂಡಿನಿ. ಇದು ನೋಡ್ರಿ ರೇಷನ್ ಅಕ್ಕಿ ತೊಗೊಂಡು ನಾನು. ಇದು ಅದಕ್ಕಂದ್ರೆ ನಾನು ಇದನ್ನ ಅಕ್ಕಿನ 3 ದಿವಸ ನೆನೆ ಹಾಕ್ಬೇಕಾಗ್ತದೆ. ಅಂದ್ರೆ ಅನಾರಸ ಮಾಡಲಿಕ್ಕೆ ಎಲ್ಲರಿಗಿಂತ ಶ್ರೇಷ್ಠ ಅನಾರಸ ಅಂತ ಹೇಳ್ತಾರೆ. ಅಂದರೆ ಛಿದ್ರ ಆಗಿರ್ತದೆ, ಅದರೊಳಗೆಲ್ಲ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಅನಾರಸ ಏನದ ಕೊಡೋದು ಭಾಳ ಶ್ರೇಷ್ಠ ಅಂತಾರೆ ನೋಡ್ರಿ. ಈಗ ಬಾಗಣ ಏನದ ನಾವು ಅಳಿಯಂದ್ರ ಅಂದರೆ ಅಳಿಯಂದ್ರಿಗೆ ಮುಖ್ಯ ಕೊಡಬೇಕಾಗ್ತದೆ. ಆಮೇಲೆ ಮನೆ ಬ್ರಾಹ್ಮಣರಿಗೆ ಕೊಡ್ಬೋದು, ಗುರುಗಳಿಗೆ ಕೊಡ್ಬೋದು, ಅಥವಾ ಅಣ್ಣತಮ್ಮಂದ್ರಿಗೆ ನಮಗೆ ಬೇಕಾದ ಅಂದರೆ ಅಗದಿ ಆಪ್ತರಿದ್ದವ್ರಿಗೆ ಏನದ ನಾವು ಬಾಗಣ ಕೊಡ್ಬೇಕಾಗ್ತದೆ. ಆ ಬಾಗಣ ಕೊಡೋ ಮುಂದೆ ಇದು ಅನಾರಸ ಏನದ ಅಗದಿ ಶ್ರೇಷ್ಠವಾದದ್ದು ಅಂತ ಹೇಳಿ ನಾವು ಈ ಅಕ್ಕಿ ಏನದ 3 ದಿವಸ ನೆನೆ ಹಾಕಿ ಅದನ್ನು ನಾನು ನಿಮ್ಗೆ ಮುಂದೆ ಬರೋ ವಿಡಿಯೋದೊಳಗೆ ತೋರಿಸ್ತೀನಿ ಅನಾರಸ ಹೆಂಗೆ ಮಾಡ್ಕೋಬೇಕಂಬೋದನ್ನು. ನಾ ಇಲ್ಲೇನದ ಸಾಮಾನೆಲ್ಲ ಇಟ್ಕೊಂಡಿನಿ. ಈ ಸಾಮಾನಿಂದ ನಾವು ಏನೇನು ಮಾಡ್ಕೋಬಹುದು ಕೊಡ್ಬೋದು ಅಂಬೋದು ಅನ್ಸತಕ್ಕೆ ನಾನು ನಿಮ್ಗೆ ಮುಂದೆ ತೋರಿಸ್ಕೊತ ಹೋಗ್ತೀನಿ. ಇಲ್ಲಿ ನಾನು ಒಂದು ವಾಟಕ್ಕೆ ಅಕ್ಕಿ ಇಟ್ಕೊಂಡಿನಿ. ಈ ಅಕ್ಕಿಲಿ ಏನದ ನಾವು ಅನಾರಸ ಮಾಡ್ಕೊಳ್ಳಿಕ್ಕೆ ಅಕ್ಕಿ ಇಟ್ಕೊಂಡಿನಿ ನೋಡ್ರಿ. ಮತ್ತು ಬೆಲ್ಲ ಜಜ್ಜಿ ಇಟ್ಕೊಂಡ್ರಿ ನಿಮ್ಗೆ ಬೆಲ್ಲ ಎಲ್ಲದಕ್ಕೂ ಉಪಯೋಗ ಆಗ್ತದೆ ನೋಡ್ರಿ. ನೀವು ಯಾವುದೋ ಒಂದು ಉಂಡಿ ಮಾಡಿರಿ, ಹೆಸರಿಟ್ಟು ಉಂಡಿ ಕೊಡ್ಬೋದು, ಅಂಟು ಉಂಡಿ ಕೊಡ್ಬೋದು, ಆಮೇಲೆ ಪುಟಾಣಿ ಉಂಡಿ ಕೊಡ್ಬೋದು, ಬೆಲ್ಲದ್ದು ಮತ್ತು ಕರ್ಚಿಕಾಯಿ ಕೊಡ್ಬೋದು. ಎಲ್ಲದಕ್ಕೂ ಏನದ ಬೆಲ್ಲ, ಸಕ್ಕರೆ ಬೇಕಾಗ್ತದೆ. ಹಿಂಗೆ ನಾವೆಲ್ಲ ಇದನ್ನು ತಯಾರಿ ಮಾಡಿಟ್ಕೊಂಡ್ವಿ ಅಂದರೆ ನಮಗೆ ಏನು ಒಂದು ತಿಂಗಳು ಇರ್ತದಲ್ಲ ಅಧಿಕ ಮಾಸ, ಅವಾಗ ಮಾಡ್ಕೊಳ್ಳಿಕ್ಕೆ ಏನದ ಅಗ್ರಿ ಸರಳ ಆಗ್ತದೆ. ಮಾಡ್ಕೊಂಡು ನಿಮ್ಗೆ ಯಾರಿಗೆ ಕೊಡೋದಿರ್ತದೆ ಅವ್ರಿಗೆ ಕೊಡ್ಬೋದು. ಸಂಕಲ್ಪ ಮಾಡಿ ಏನದ ಬಾಳಿ ಎಲೆಯೊಳಗೆ, ಮುತ್ತಿ ಎಲೆಯೊಳಗೆ ಅಥವಾ ಹಿತ್ತಾಳಿ ಹೊಸ ಪಾತ್ರೆ ಒಳಗೆ ನೀವೇನದ ಅದನ್ನಿಟ್ಟು ಸಂಕಲ್ಪ ಮಾಡಿಸಿ ಬಾಗಣ ಕೊಡ್ಬೋದು ನೋಡ್ರಿ. ಇಲ್ಲಿ ನಾನೇನದ ಕಡ್ಲಿ ಹಿಟ್ಟು ಹಾಕಿಸೀನಿ. ಅಂದರೆ ಮನೆಯೊಳಗನ ಕಡ್ಲಿ ಬ್ಯಾಳಿ ಬಿಸಿಲಿಗಿಟ್ಟು ಕಡ್ಲಿ ಹಿಟ್ಟು ಹಾಕ್ಸೀನಿ. ಬೇಸನ್ ಉಂಡಿ ಮಾಡ್ಕೋಬೋದು, ಮೈಸೂರು ಪಾಕ್ ಮಾಡ್ಕೋಬೋದು ನೀವು ಇದರಿಂದ. ಆ ಕಡ್ಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದಂತೂ ಮನೆ ನಾನು ವಿಡಿಯೋ ತೋರಿಸಿ ನಿಮಗೆ ಮನೆಯೊಳಗನ ಅಕ್ಕಿ ಹಿಟ್ಟು ಹೆಂಗೆ ಮಾಡ್ಕೋಬೇಕಂತ ಹೇಳಿ. ಚಕ್ಲಿ, ನಿಪ್ಪಟ್ಟು ಇದಕ್ಕೆಲ್ಲ ಏನದ ಈ ಅಕ್ಕಿ ಹಿಟ್ಟು ಅಗ್ರಿ ಸರಳಾಗಿ ಮಾಡ್ಕೋಬೋದು ನೋಡ್ರಿ. ಭಾಳ ಚಲೋ ಆಗ್ತಾವೆ ಮತ್ತೆಲ್ಲ. ಮತ್ತು ಇದೇನದ ಪುಟಾಣಿ ಏನದ ಬಿಸಿ ಮಾಡಿಕೊಂಡು ಪುಟಾಣಿ ಹಿಟ್ಟು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಕರದಂಟು, ಕರ್ಚಿಕಾಯಿ, ಪುಟಾಣಿ ಉಂಡಿ ಎಲ್ಲದಕ್ಕೂ ಏನದ ಭಾಳ ಚಲೋ ಆಗ್ತದೆ. ಇದನ್ನು ಹಿಂಗೆ ಮಾಡಿ ಇಟ್ಕೋಬೋದು. ಆಮೇಲೆ ಇವೇನದ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಗೆ ಇವನ್ನ ಅಗ್ರಿ ಈಜಿಯಾಗಿ ಕಟ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಶಾರ್ಟ್ ವಿಡಿಯೋ ಹಾಕ್ತೀನಿ. ಅಗ್ರಿ ಸರಳಾಗಿ ಮನೆಯೊಳಗೆ ಹೆಂಗೆ ಕಟ್ ಮಾಡ್ಕೋಬೇಕು ಇವನ್ನೆಲ್ಲ ಅಂಥೇಳಿ. ಆಮೇಲೆ ಇದು ಕಸ್ಕಸಿ ಮತ್ತು ಇದೇನದ ಯಾಲಕ್ಕಿ ಇವನ್ನೆಲ್ಲ ಏನದ ಸ್ವಲ್ಪ ಹೆಚ್ಚಿಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಹಾಕ್ಲಿಕ್ಕೆ ಚಲೋ ಆಗ್ತದೆ. ಕಸ್ಕಸಿ ಅಂತೂ ಇದಕ್ಕೆ ಅನಾರಸಕ್ಕೆ ಬೇಕಾಗ್ತದೆ, ಉಂಡಿಗಳಿಗೆ ಹಾಕಲಿಕ್ಕೆ ಒಣ ಕೊಬ್ಬರಿ ತುರಿದು ಇಟ್ಕೊಂಡು ಇವನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದರೆ ನಾವು ಮಾಡಲಿಕ್ಕೆ ಅಗ್ರಿ ಸರಳ ಆಗ್ತದೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಈ ಅಧಿಕ ಮಾಸ ಅಂದ್ರೆ ಸೋಮವಾರಕ್ಕೂ ಭಾಳ ಮಹತ್ವ ಇರ್ತದೆ ನೋಡ್ರಿ. ನಾವು ಬರೀ ಇದು 4 ಸೋಮವಾರ 16 ಸೋಮವಾರ ಮಾಡಿದ್ವಿ ಅಂದರೆ ಇದು 16 ಸೋಮವಾರ ಮಾಡಿದಷ್ಟು ಫಲ ಸಿಗ್ತದೆ ಅಂತ ಹೇಳ್ತಾರೆ. 4 ಸೋಮವಾರ ನಾವು ಉಪವಾಸ ಮಾಡಿ ಈಶ್ವರನ ಪೂಜೆ ಮಾಡಿದರೆ 16 ಸೋಮವಾರ 16 ಸೋಮವಾರ ಮಾಡಿದಷ್ಟು ಪುಣ್ಯ ಸಿಗ್ತಂತ ಹೇಳ್ತಾರೆ. ಅಷ್ಟೊಂದು ಏನದ ಇದಕ್ಕೆ ಮಹತ್ವದ. ಈ ಮತ್ತು ಹೆಚ್ಚಿಂದ ಏನದ ನಾವು ದಿನದ ಆರತಿ ಪೂಜೆ ಅದಕ್ಕೆಲ್ಲ ಬಿಟ್ಟು ನಾವೇನದ ಬತ್ತಿ ಮತ್ತು ಗೆಜ್ಜೆ ವಸ್ತ್ರನ ಹೆಚ್ಚು ಮಾಡಿ ಇಟ್ಕೊಂಡ್ವಿ ಅಂದರೆ ನಾವೇನದ ದಿನ ಒಂದು ಬರೀ ಒಂದೇ ಬತ್ತಿ ಹಚ್ಬೋದು. ಅಥವಾ ಏನದ ಒಬ್ಬೊಬ್ಬರು 33 ಬತ್ತಿ ಸತ್ಯಕ್ಕೆ ಹಚ್ತಾರೆ. ಮತ್ತು ಇಲ್ಲ ಅಂದ್ರೆ ನಾವು ಯಾವ್ದಾರ ಒಂದು ದೇವ್ರ ಫೋಟೋ ಇಟ್ಕೊಂಡ್ರೆ ನಮಗೆ ಇಷ್ಟವಾದದ್ದು ಅಥವಾ ಕುಲದೇವ್ರದ್ದು, ಗುರುಗಳದ್ದು ಯಾರ್ದ ಒಂದು ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ 33 ಪ್ರದಕ್ಷಿಣೆ ಹಾಕಿ ಒಂದು ಬತ್ತಿ ಹಚ್ಚಿದ್ವಿ ಅಂದರೆ ದಿನಾನು ಏನದ 33 ಅಂದರೆ ಒಂದು ತಿಂಗಳು ಅಧಿಕ ಮಾಸದೊಳಗೆ ಸಾಯಂಕಾಲ ಅಥವಾ ಬೆಳಿಗ್ಗೆ ಸ್ನಾನ ಆದಮೇಲೆ ಹಂಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಏನದ ಅದನ್ನು ಭಾಳ ಶ್ರೇಷ್ಠ ಅದ ನೋಡ್ರಿ. ಅದಕ್ಕೇನದ ಬತ್ತಿ ನಾವು ಗೆಜ್ಜಿ ವಸ್ತ್ರ ಹಿಂಗೆ ಮಾಡಿಟ್ಕೊಂಡು ಎಲ್ಲ ಕುಂಕುಮ ಹಚ್ಕೊಂಡು ಈಶ್ವರ್ಗಂದ್ರೆ ಏನದ ಬಿಳಿ ಗೆಜ್ಜಿ ವಸ್ತ್ರ ಬೇಕಾಗ್ತದೆ ನೋಡ್ರಿ. ಸೋಮವಾರ ಮಾಡೋರಿದ್ರೆ ಅದಕ್ಕೆ ನಾ ಇಲ್ಲೇ ತಿಲಾಕ್ಷತಿ ಕಾಳು ಮಾಡೋದನ್ನು ತೋರಿಸ್ಲಿಕ್ಕತ್ತೀನಿ.
ತಿಲಾಕ್ಷತಿ ಕಾಳಿಗೆ ಏನೇನು ಬೇಕಾಗ್ತಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ. ಆದರೂ ಏನದು ಸೋಮವಾರಕ್ಕೆ ನಾವು ತಿಲಾಕ್ಷತಿ ಕಾಳು ಈ ಅಧಿಕ ಮಾಸ ಅಂತನಲ್ಲ, ಶ್ರಾವಣ ಮಾಸ ಆಯ್ತು, ನಾವು ದಿನ ಸೋಮವಾರ ಏನದು ಪ್ರತಿ ಸೋಮವಾರನು ತಿಲಾಕ್ಷತಿ ಕಾಳು ಏರಿಸಿದ್ರೆ ಭಾಳ ಶ್ರೇಷ್ಠ ನೋಡ್ರಿ. ಈಶ್ವರಿಗೆ ಬಿಲ್ಪತ್ರಿ ಮತ್ತು ತಿಲಾಕ್ಷತಿ ಕಾಳು ಏರಿಸಿದ್ರೆ ಅದಕ್ಕೆ ಏನದು ನಾ ಇಲ್ಲಿ ಏನು ತೊಗೊಂಡಿನಿ ಅಂದರೆ ಕರಿ ಎಳ್ಳು ತೊಗೊಂಡಿನಿ, ಮತ್ತು ಇದೇನದ ಕಡ್ಲಿಬ್ಯಾಳಿ ತೊಗೊಂಡಿನಿ, ಇದೇನದ ಉದ್ದಿನ ಕಾಳು ತೊಗೊಂಡಿನಿ, ಅಥವಾ ಬ್ಯಾಳಿದ್ರೂ ತೊಗೋಬೋದು, ಉದ್ದಿನ ಬ್ಯಾಳಿ ಇದ್ರೂ ತೊಗೋಬೋದು. ಇದೇನದ ಗೋಧಿ ತೊಗೊಂಡಿನಿ ನೋಡ್ರಿ. ಇದು ಅಕ್ಕಿ ತೊಗೊಂಡಿನಿ. ಇಲ್ಲೇನದ ನಾನು 5 ಸಾಮಾನು ತೊಗೊಂಡಿನಿ. ಅಂದರೆ ತಿಲಾಕ್ಷತಿ ಮಾಡಲಿಕ್ಕೆ ಇಷ್ಟು ಸಾಮಾನು ಬೇಕಾಗ್ತಾವೆ ನೋಡ್ರಿ. ಇವನ್ನೆಲ್ಲ ಒಂದು ಕಡೆ ಹಾಕಿ ಕಲಿಸಿ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂದರೆ ನಾವು ಸೋಮವಾರ ಏನದ ಉಪವಾಸ ಮಾಡಿ ಈಶ್ವರಿಗೆ ಬಿಲ್ಪತ್ರಿ ಮತ್ತು ತಿಲಾಕ್ಷತಿ ಏರಿಸಿ ಒಂದು ದೀಪ ಹಚ್ಚೋದ್ರಿಂದ ಏನದ ಅದು ಪುಣ್ಯನೂ ಪ್ರಾಪ್ತಿ ಆಗ್ತದೆ. ಈ ಅಧಿಕ ಮಾಸದೊಳಗೆ ಸೋಮವಾರ ಪ್ರದೋಷ ಊಟ ಮಾಡಿ ಅಂದರೆ ರಾತ್ರಿ ಒಪ್ಪತ್ತು ಊಟ ಮಾಡಿ ಇದನ್ನೇ ದೀಪ ಹಚ್ಚಿ ಇಡೋದ್ರಿಂದ ಭಾಳ ಶ್ರೇಷ್ಠ ನೋಡ್ರಿ. ಹೀಗಾಗಿ ಏನದ ನೀವು ಯಾವುದು ನಿಮಗೆ ಇಷ್ಟ ದೇವರದ ಅದನ್ನ ಫೋಟೋ ಇಟ್ಟು ಅದಕ್ಕೆ ಪ್ರತಿದಿನ ಒಂದು ದೀಪ ಹಚ್ಚಿ 33 ನಮಸ್ಕಾರ ಹಾಕೋದ್ರಿಂದ ಅದು ಒಂದು ಭಾಳ ಶ್ರೇಷ್ಠ. ಈಗ ಇದನ್ನು ತಿಲಾಕ್ಷತಿ ಕಾಳು ಮಾಡೋದು ನೋಡೋಣಂತ. ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿನಿ. ಇದಕ್ಕೇನದು ಮೊದಲಿಗೆ ಅಕ್ಕಿ ಹಾಕೋಣ. ಇಲ್ಲಿ ಗೋಧಿ ಹಾಕ್ಕೊಳ್ಕತ್ತೀನಿ. ಈಗ ಇದು ಕರಿ ಎಳ್ಳ ತೊಗೋಬೇಕು, ಅಂದರೆ ಇದು ಆಗ್ತದೆ ತಿಲಾಕ್ಷತಿ ಕಾಳಿಗೆ ಕರಿ ಎಳ್ಳ ಬೇಕಾಗ್ತದೆ. ಇದು ಎಳ್ಳು ಹಾಕ್ಕೊಳಕತ್ತೀನಿ. ಇದು ನೋಡಿರಿ ಕಡ್ಲಿಬೇಳೆ ತೊಗೊಂಡಿನಿ. ಇದೇನದ ಉದ್ದಿನ ಕಾಳು ಹಾಕ್ಕೊಳ್ತೀನಿ. ಈಗೇನದ ಇವನ್ನ ಅಷ್ಟನ್ನು ಕಲಿಸೋಣಂತ. ತಿಲಾಕ್ಷತಿ ಕಾಳು ರೆಡಿ ಆದವು. ಇವು ಏನದ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡು ಅಂದ್ರೆ ನಾವು ನಿಮಗೆ ಸೋಮವಾರಕ್ಕೆ ಈಶ್ವರಿಗೆ ಏರಿಸಲಿಕ್ಕೆ ಅಗದಿ ಸರಳ ಆಗ್ತದೆ ನೋಡ್ರಿ. ಹಿಂಗೆ ಒಂದು ಡಬ್ಬಿ ಹಾಕ್ಕೊಂಡು ಮುಚ್ಚಿಟ್ಕೊಂಡ್ಬಿಟ್ಟು ಅಂದರೆ ದೇವ್ರ ಮನೆಯೊಳಗೆ ಇಟ್ಕೊಂಡ್ರೆ ನಿಮ್ಗೆ ಈಶ್ವರಿಗೆ ಏರಿಸಲಿಕ್ಕೆ ಭಾಳ ಚಲೋ ಆಗ್ತದೆ. ನೋಡಿರಲ್ಲ ಅಧಿಕ ಮಾಸದ್ದು ಹಿಂಗೆ ತಯಾರಿ ಮಾಡಿಟ್ಕೊಂಡ್ರೆ ಇನ್ನೇನು ಭಾಳ ದಿವಸ ಇಲ್ಲ ನೋಡ್ರಿ. ಇದೇ 17ನೇ ತಾರೀಕು ಅಂದರೆ ಮೇ 17ನೇ ತಾರೀಕಿಂದ ಅಧಿಕ ಮಾಸ ಶುರುವಾಗ್ತದೆ. ಈಗ ನಾವು ಇದನ್ನೆಲ್ಲ ಮೊದಲಿಗೆ ಹಿಂಗೆ ತಯಾರಿ ಮಾಡಿಟ್ಕೊಂಡ್ಬಿಟ್ರೆ ಅವಾಗ ಅಗದಿ ಎಲ್ಲ ಏನದ ಸರಳಾಗಿ ಮಾಡಿ ಕೊಡ್ಬೋದು. ಮನೆಗೆ ಊಟಕ್ಕೆ ದಂಪತಿನ ಕರೆದು ಕೊಡ್ಬೋದು. ನೀವು ಅವರೆಲ್ಲಿರ್ತಾರೆ ಅಲ್ಲೇ ಹೋಗಿ ಸಂಕಲ್ಪ ಮಾಡಿ ಕೊಡ್ಬೋದು. ಇದನ್ನೆಲ್ಲ ಏನದ ದಾನ ಮಾಡೋದ್ರಿಂದ ಭಾಳ ಪುಣ್ಯ ಪ್ರಾಪ್ತಿ ಆಗ್ತಂತ ಹೇಳ್ತಾರೆ. ಇದೊಂದು ಅಧಿಕ ಮಾಸದೊಳಗೆ ಭಗವಂತ ನಾಮಸ್ಮರಣೆ ಹಿಂಗೆ ದಾನ ಧರ್ಮ ಮಾಡೋದ್ರಿಂದ ಹೆಚ್ಚಿನ ಪುಣ್ಯ ಫಲ ಪ್ರಾಪ್ತಿ ಆಗ್ತಂತ ಹೇಳ್ತಾರೆ ನೋಡ್ರಿ. ಇದೆಲ್ಲ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.